SIR ಸರ್ವೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತ ಮತ್ತು BLO ಮಂಜುಳಾ ಮೃತಪಟ್ಟಿದ್ದಾರೆ. ಎಲ್ಲ ತಾಲೂಕು ಆಸ್ಪತ್ರೆ ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ಅವರು ಸಹೋದ್ಯೋಗಿಗಳ ಜೊತೆ ಮಾತಾಡಲಿಕ್ಕಿದ್ದಾರೆ. ಏನೇನಾಯ್ತಮ್ಮ, SIR ಆಗ್ತಾ ಇದೆ, ತುಂಬ ಒತ್ತಡ ಆಗ್ತಾ ಇದೆ, ಏಕಾಏಕಿ ಮಂಜುಳಾ ಹೇಗೆ ಕುಸಿಬಿದ್ರು ಅಂತ? ಸರ್ ಅದೇನೇ ಒತ್ತಡ ಅಂತ ಸರ್. ಅವ್ರಿಗೆ 2 ಹಳ್ಳಿ ಕೊಟ್ಟಿದ್ದಾರೆ. ಒಂದು ಹಳ್ಳಿ ಮುಗಿದು ಇನ್ನೊಂದು ಹಳ್ಳಿಗೆ ಬರಬೇಕು. ಅವರು ಅಲ್ಲಿ ಬಂದ ಸಂದರ್ಭದಲ್ಲಿ ಏನಾಗಿದೆ, ಪ್ರೆಷರ್ ಜಾಸ್ತಿ ಇದೆ ನಮಗೆ. 5 ಗಂಟೆ ಅವ್ರು ರಿಪೋರ್ಟ್ ಕೊಡಬೇಕು ನೀವು, ಮತ್ತೆ ಮತದಾರರು ಬರೆದು ಹೋಗ್ಬೇಕು. ಅವರು ಅದು ಆಗ್ತಾ ಇಲ್ಲ ಅನ್ನೋ ಅವ್ರಿಗೆ ಟೆನ್ಷನ್ ಆಗಿದೆ. ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅಪ್ಲೋಡ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಆ ಟೆನ್ಷನ್ಗೆ ಏನಾಗಿದೆ, ಕುಸ್ತು ಬಿದ್ದೋಗಿದ್ದಾರೆ ಅವ್ರು ಅಲ್ಲೇ. ನಾವೇನು ಅಂದ್ಕೊಂಡಿದ್ವಿ, ಮೋಸ್ಟ್ಲಿ ರಸ್ತೆ ಬಿದ್ದಿರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅದನ್ನು ಎಬ್ಬಿಸಿದಾಗ ಅವರು ಆಲ್ರೆಡಿ ಅಲ್ಲೇ ಮೋಸ್ಟ್ಲಿ ಆಫ್ ಡೆತ್ ಆಗಿರ್ಬೋದು. ಅವರಿಗೆ ಹಾಸ್ಪಿಟಲ್ ತರೋ ಸಂದರ್ಭದಲ್ಲಿ ಮೊದಲೇ ಪಾಸ್ ಆಗಿದ್ದಾರೆ. ಏಕಾಏಕಿ ಕುಸಿದು ಬಿಡ್ಲಿಕ್ಕೆ ಕಾರಣ ಅಂತಂದ್ರೆ ಮೇಲ್ನೋಟಕ್ಕೆ ಅದೇ ಸರ್, ಮೊಬೈಲ್ ಅಪ್ಲೋಡ್ ಮಾಡ್ತಾ ಇರ್ತಾರಲ್ವಾ, ಅದು ಸಬ್ಮಿಟ್ ಕೊಡ್ತೀವಿ ನಾವು. ಸಬ್ಮಿಟ್ ಆಗ್ತಾ ಇಲ್ಲ ಅವ್ರಿಗೆ, ಆಗ್ತಾ ಇಲ್ಲ. 5 ಗಂಟೆ ಅಷ್ಟು ರಿಪೋರ್ಟ್ ಕೊಡಬೇಕು. ನಾನು 1 ಅವರ್ಗೆ ಫೋನ್ ಮಾಡ್ತಾರೆ ನಮ್ಗೆ ಅವರು ತಾಲೂಕು ಆಫೀಸಿಂದ. ಆಯ್ತಾ ಇವಾಗ ಆಯ್ತಾ ರಿಪೋರ್ಟ್ ಹಾಕಿ, ಎಷ್ಟಾಯಿತು, ಎಷ್ಟು ಮನೆ ಮಾಡಿರಿ, ಇಷ್ಟು ಯಾಕೆ ಮಾಡಿಲ್ಲ, ನಿಮ್ದು ಇಷ್ಟಕೊಂಡಿದೆ, ಇವತ್ತು ಮುಂದೆ ಆಗಲೇಬೇಕು, ನಿಮ್ಮ ಮನೆದು ಕಂಪ್ಲೀಟ್ ಮಾಡಲೇಬೇಕು ನೀವು ಇವತ್ತು, ಇಲ್ಲಾಂದರೆ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ, ಇಲ್ಲ ನೋಟಿಸ್ ಕೊಡ್ತೀವಿ, ಮೀಟಿಂಗ್ ಬನ್ನಿ. ಸೊ 6 ಗಂಟೆ ಮೀಟಿಂಗ್ ಕರ್ತೀವಿ. 6 ಗಂಟೆ ಮೀಟಿಂಗ್ ಹೋಗೋಕ್ಕಾಗುತ್ತಾ? ನಾವು ಫೀಲ್ಡಲ್ಲಿ ಇರ್ತೀವಿ. ನಾವು ಫೀಲ್ಡ್ ಮುಗಿಸ್ಕೊಂಡು ಮೀಟಿಂಗ್ ಹೋಗಬೇಕು. ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮನೆ ಕೆಲಸ ಮಾಡೋರು ಯಾರು? ಮತ್ತೆ ಬೆಳಗ್ಗೆ 7 ಗಂಟೆಗೆ ಹೋಗ್ಬೇಕಂತೆ. 7 ಗಂಟೆಗೆ ಮನೆ ಭೇಟಿ ಮಾಡಬೇಕು. 7 ಗಂಟೆ ಜನ ಇದ್ದಿರ್ತಾರ. ಈಗ ನೀವು ಇವತ್ತು ನೋಡ್ತಾ ಇದ್ರೆ ಕಲ್ಲಾಪುರದಲ್ಲಿ ಅವರು ಸಹ BLO ಕೆಲಸ ಮಾಡ್ತಾರೆ ಮಂಜುಳಾ ಅವರು. ಈಗ ಕುಸಿಬಿದ್ದ ನಂತರ ಏನಾಯ್ತು? ಅವ್ರಿಗೆ ಆಸ್ಪತ್ರೆಗೆ ಕರ್ಕೊ ಪ್ರಯತ್ನ ಆಯ್ತಾ, ಏನಾಯ್ತು? ಮಾಡಿದ್ರೆ ಆಸ್ಪತ್ರೆ ಕರ್ಕೊಂಡ್ಬಂದಿದ್ದಾರಪ್ಪ. VA ಜೊತೆಗೆ ಇದ್ರಂತೆ, ಅವರೇ ಕರ್ಕೊಂಡ್ಬರ್ತಾ ಇದ್ದಾರೆ. ಕರ್ಕೊಂಡ್ಬರ್ಬೇಕಾದ್ರೆ ನಮ್ಮ ರಸ್ತೆನಲ್ಲೇ ಅವ್ರದ್ದು ಪಾಸ್ ಔಟ್, ಜೀವ ಹೋಗಿದೆ ಅವ್ರದ್ದು. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ, ಹೋಗಿದ್ದಾರೆ, ಜೀವ ಹೋಗಿದೆ. ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದಾರೆ. ಪಾಪ ಹಸ್ಬೆಂಡ್ ಕರ್ಸಿದ್ದಾರೆ. ಬಟ್ ನಾವಿಲ್ಲಿ ಹೇಳೋದೇನಂದ್ರೆ, ಒತ್ತಡ, ಹಾರ್ಟ್ ಅಟ್ಯಾಕ್ ಆಗಿದೆ. ಆಗಿದ್ದಾರೆ. ಇದಕ್ಕೆ ಹಾರ್ಟ್ ಅಟ್ಯಾಕ್ ಕೇಳ್ಬೇಕು, ಇನ್ನೇನು ಉತ್ತರ ಬರೋ ಸಾಧ್ಯತೆ ಇಲ್ಲ. ಯಾಕೆ ಸುಸ್ತಾಗಿದ್ದಾರೆ ಅವರು. ಒಂದು ಹಳ್ಳಿಗೆ ಬರ್ಬೇಕು ಅವ್ರು ನಡ್ಕೊಂಡು. ಅಲ್ಲಿಂದ ಬಂದಿದ್ದಾರೆ. ಕೆಳಗೆ ಕೂತ್ಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಒಂದು ಫ್ಯೂ ಮಿನಿಟ್ಸಲ್ಲಿ ಅವ್ರಿಗೆ ಸಾಕಾಗಿದೆ, ಸುಸ್ತಾಗಿದೆ. ಮಳೆ ಬೇರೆ, ಟೆನ್ಷನ್ನು, ಹೆಣ್ಮಕ್ಳು, ಏಜ್ ಆಗಿದೆ, 52 ಇಯರ್ಸ್ ಆಗಿದೆ ಅವ್ರಿಗೆ. ಯಾರ ಕೈಲಿ ಮಾಡ್ಲಿಕ್ಕಾಗತ್ತೆ? ಮನೆ ಕಸನೇ ಮಾಡ್ತಾರಾ? ಇಲ್ಲಿ 7 ಗಂಟೆಗೆ ಹೊರಗಡೆ ಬರ್ತಾರಾ? ಅಂಗನವಾಡಿ ಕಸನೇ ಮಾಡ್ತಾರಾ? ಈ ಕಸನೇ ಮಾಡ್ತಾರಾ? ನಮ್ಗೆ ಯಾವ ಜವಾಬ್ದಾರಿ ಯಾರು ಇದಕ್ಕೆಲ್ಲ ಹೊಣೆ ಯಾರು? ಸರ್ಕಾರ ಜವಾಬ್ದಾರಿ. ನಮ್ಮ ಪ್ರಕಾರ ಇಲ್ಲಿರೋ DC AC ಜವಾಬ್ದಾರಿ. ಯಾಕೆಂದರೆ ಪ್ರೆಷರ್ ಸರ್, ಬೆಳಗ್ಗೆ 7 ಗಂಟೆಗೆ ಎದ್ದು ನೀವು ಮನೆ ಮಕ್ಕಳು ಹೋಗ್ಬೇಕು. ನೀವು 10 ಗಂಟೆ ಅಷ್ಟೊತ್ತಿಗೆ ನಮಗೆ ಒಂದಿಷ್ಟು 300 ಮನೆ ಹಾಕಬೇಕು. ಇಲ್ಲ ಅಟ್ಲೀಸ್ಟ್ 10 ಮನೆ ಅದು ಮಾಡಬೇಕು. ಮಧ್ಯಾಹ್ನದ ಅಷ್ಟೊತ್ತಿಗೆ 50 ಮನೆ ಮುಗಿಸ್ಬೇಕು. ಸಾಯಂಕಾಲದ ಅಷ್ಟೊತ್ತಿಗೆ 100 ಮನೆ ಮುಗಿಸ್ಬೇಕು. ಯಾಕಾಗಿಲ್ಲ? ನೀವು BLO ಕೆಲಸ ಮಾಡ್ತಿರೋದಾ? ಹೌದು, ನಾನು BLO ಕೆಲಸ ಮಾಡ್ತೇನೆ. ನನ್ನ ರಶ್ಮಿ ಅಂತ. ನಂದು ಪೇಪರ್ ಟನ್ ಭಾಗ ಮಾಡ್ತಾರೆ. ನಂದು 167 ಭಾಗ ಸಂಖ್ಯೆ. ಸೊ ಅಲ್ಲಿ ಏನಾಗಿದೆ, ನನಗೆ ಜನಸಂಖ್ಯೆ ಇಲ್ಲ. ಜನಸಂಖ್ಯೆ ಮನೆ ಕೆಲಸ ಮಾಡ್ತಿದ್ರ ನೀವು ಕೂಡ ಅದೇ ಸೇಮ್ ಪ್ರೆಷರ್ ನಿಮಗೆ ಕೂಡ ಸೇಮ್ ಪ್ರೆಷರ್ ಸರ್. ನನಗೆ ಜನಸಂಖ್ಯೆ ಕಮ್ಮಿ ಇದ್ದಾರೆ, ಮಾಡಬೇಕು. ಆದರೆ ಅಲ್ಲಿ ಏನಾಗಿದೆ, ಫ್ಯಾಕ್ಟ್ರಿ ಏರಿಯಾ, ಮನೇಲಿ ಬಿದ್ದೋಗಿದ್ದಾವೆ, ಮನೆ ಖಾಲಿ ಆಗಿದ್ದಾರೆ, ಜನ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಆದರೂ ನೀನು ಕರ್ಕೊಂಬಂದು ಮಾಡಬೇಕು, ಅವ್ರು ಮ್ಯಾಪಿಂಗ್ ಮಾಡಬೇಕು. ವೋಟರ್ಸ್ ಲಿಸ್ಟ್ ಕೊಡಲೇಬೇಕು, ನೀನು SR ಕೊಡಲೇಬೇಕು. ನಿಮ್ಮ ಸಹೋದರಿ ಕಳ್ಕೊಂಡ್ಬಿಟ್ರಿ? ಈಗ ಕಳ್ಕೊಂಡಿದ್ದೀವಿ ನಾವು. ಇದೇ ಥರ ಇನ್ನೆಷ್ಟು ಹೋಗ್ತಾರೋ ಗೊತ್ತಿಲ್ಲ ನಮಗೆ. ದಯವಿಟ್ಟು ನಮಗೆ ಈ ಒತ್ತಡದಿಂದ ಬಿಡುಗಡೆ ಕೊಡಿ. ಇದು ಅಂಗನವಾಡಿ ಏನು ಕಾರ್ಯಕರ್ತಿದ್ದಾರೆ, ಅವ್ರನ್ನ BLO ಬಳಕೆ ಮಾಡ್ಕೊತಾರೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ, ಒತ್ತಡ ಆಗ್ತಿದೆ. ಈ ಒತ್ತಡದಿಂದ ಮಂಜುಳಾ ಮೃತಪಟ್ಟೆ ಅಂತ ಹೇಳಿ ಅವ್ರು ನೇರವಾಗಿ ಆರೋಪ ಮಾಡಿದರೆ, ಇದಕ್ಕೆಲ್ಲ ಹೊಣೆ ಏನಂದ್ರೆ ಸರ್ಕಾರ, ಇಲ್ಲಿರುವಂಥ ಜಿಲ್ಲಾಧಿಕಾರಿ ಆಗಿರ್ಬೋದು, AC ಆಗಿರ್ಬೋದು, ಅವರೇ ನಮಗೆ ತುಂಬ ಒತ್ತಡ ಆಗ್ತಿದ್ದಾರೆ. ಪ್ರತಿನಿತ್ಯದ್ದು ಸರ್ವೆ ಮಾಡೋ ಟೈಮಲ್ಲಿ ಎಷ್ಟಾಯಿತು ಅಂತೇಳಿ ಮೊಬೈಲ್ ಇವತ್ತು ಅಪ್ಲೋಡ್ ಆಗ್ತಾ ಇಲ್ಲ, ಮಳೆ ಇದೆ, ನೆಟ್ವರ್ಕ್ ಸಮಸ್ಯೆ ಆಗಿದೆ. ಈ ಎಲ್ಲ ಒತ್ತಡದಿಂದ ಅವ್ರ ಸಮಸ್ಯೆ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, BLO ಕೆಲಸ ಮಾಡ್ತಾರೆ ಅಂತಾರೆ. ಅವ್ರ ಸಹೋದರಿಗೆ ಏನಾಯ್ತಮ್ಮ, ಮಂಜುಳಾ ಮೃತಪಟ್ಟಿದ್ದಾರೆ, ಎಲ್ಲ ಸೇರ್ಕೊಂಡಿದ್ದೀರಾ? ಸರ್, ಕಲ್ಲಾಪುರದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡೋ ಮಂಜುಳಾ ಅಕ್ಕ ಅವರು ಇವತ್ತು ಡೆತ್ ಆಗಿದ್ದಾರೆ. ಅದನ್ನು ನಮಗೆ, ಆ ದುಃಖನ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕಂತೇಳಿದ್ರೆ ಇದು ಎಲ್ಲ ಅಂಗನವಾಡಿಯವರ ನೋವು. ಯಾಕಂದರೆ ನಮಗೆ ಕೊಡೋ 12,000 ಸಂಬಳದಲ್ಲಿ ನಮ್ಮ ಫ್ಯಾಮಿಲಿಗಳನ್ನು ನಡೆಸೋದೇ ನಮಗೆ ಕಷ್ಟ ಆಗಿದೆ. ಚುನಾವಣೆ ಕೆಲಸ, ಸರ್ಕಾರದ ಕೆಲಸ ಮಾಡ್ರಿ ಅಂತ ಹೇಳಿದ್ದಕ್ಕೆ ಸರ್ಕಾರಕ್ಕೆ ಮಾಡಿದು ನಾವಿವತ್ತು ಅಧಿಕಾರಿಗಳಿಗೆ ಮಂದಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮಗೆ SIR ತರಬೇತಿ ಆಯಿತು. ತರಬೇತಿ ಆದಮೇಲೆ ಪ್ರತಿದಿನವೂ ಎನಿಮರೇಷನ್ ಫಾರಮ್ನ ಮನೆಗೆ ಹೋಗಿ ಹಂಚಬೇಕು ಅಂತ. ಈ ಊರಲ್ಲಿ ಒಬ್ರು ಇದ್ದರೆ ಇನ್ನೊಬ್ರು ಒಂದು ಊರಲ್ಲಿ ಇದ್ದಾರೆ ಸರ್. ನಮಗೆ ಅದು ಹಂಚಕ್ಕೂ ಕಷ್ಟ ಆಗ್ತಿದೆ. 50 ವರ್ಷದವರಿಗೆ ಕೈ ಬಿಡ್ತೀವಿ ಅಂತ ಹೇಳಿದ್ರು ಕೈ ಬಿಟ್ಟಿಲ್ಲ ಸರ್. ಅವರಿಗೆಲ್ಲ BP, ಶುಗರ್ ಇದೆ, ಕೈಕಾಲು ನೋವಿದೆ, ಅವ್ರಿಗೆ ಆರೋಗ್ಯನೇ ಸರಿ ಇಲ್ಲ ಸರ್. ಈಗ ಅಂಗನವಾಡಿ ಕೆಲಸ ಮಾಡಿಕೊಂಡು ಅದರಲ್ಲೂ ಪೋಷಣ್ ಟ್ರ್ಯಾಕರಲ್ಲಿ ಕೆಲಸ, ಗರ್ಭಿಣಿ ಬಾಣಂತಿ ಫುಡ್ ಕೊಡಬೇಕು, ಆ ಥರ ಎಲ್ಲ ಒತ್ತಡ ಇಟ್ಕೊಂಡು SIR ಕೆಲಸದಲ್ಲಿ ಎನಿಮರೇಷನ್ ಮನೆಗೆ ಹೋಗಿ ಹಂಚಬೇಕು. ಹಂಚಿದ್ದನ್ನ ಕಲೆಕ್ಟ್ ಮಾಡ್ಕೊಂಡು ತೊಗೊಬರ್ಬೇಕು. ಅದನ್ನ ಮೊಬೈಲಲ್ಲಿ ಎಂಟ್ರಿ ಹಾಕಬೇಕು. ಈಗ ನಮ್ಮಂಥವ್ರಿಗೆ ಮೊಬೈಲ್ ಆಪ್ರೇಟರ್ ಬರುತ್ತೆ, ವಯಸ್ಸಾದವ್ರಿಗೆ ಮೊಬೈಲ್ ಆಪ್ರೇಟರ್ ಬರಲ್ಲ. ತುಂಬ ಕಷ್ಟ ಆಗುತ್ತೆ. ಪ್ರತಿದಿನ 1 ಗಂಟೆಗೆ ಈ ಒತ್ತಡ ಮಂಜುಳಾ ಮೇಲೆ ಜಾಸ್ತಿ ಆಗಿದೆ ಸರ್. ಜಾಸ್ತಿ ಅಂದರೆ ಎಷ್ಟು ಅಂದರೆ ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿ ಅವರಿಗೆ ಎದೆ ನೋವು ಬಂದು ಅವ್ರು ಕುಸಿದು ಬಿದ್ದಿದ್ದಾರೆ ಸರ್. ಅಲ್ಲಿ ಇವಾಗ ಆಸ್ಪತ್ರೆ ಕರ್ಕೊಬರೋ ಜಾಗದಲ್ಲೇ ಅವರು ತೀರ್ಕೊಂಡಿದ್ದಾರೆ. ಈಗ ಅವ್ರ ಫ್ಯಾಮಿಲಿಗೆ ಯಾರು ಅಂತಲೂ ಇವಾಗ ಹೇಳೋಕ್ಕಾಗಲ್ಲ. 8 ವರ್ಷ ಸರ್ವಿಸ್ ಇದೆ. ಇನ್ನು ಹೋಗಿರೋ ಜೀವನ ನಾವು ಮತ್ತೆ ತರೋಕ್ಕಾಗೋದಿಲ್ಲ ಸರ್. ಈಗ ಅದನ್ನು ಮೊಬೈಲಲ್ಲಿ ಹಾಕೋಕ್ಕಾಗಲ್ಲ, ಟೆಕ್ನಿಕಲ್ ಇಶ್ಯೂಸ್ ಇದೆ. ಆದರೂ ನಮ್ಮ ಸಮಸ್ಯೆ ಯಾರು ಮಂಜುಳಾ ಕುಟುಂಬಕ್ಕೆ ದೊಡ್ಡ ಅನ್ಯಾಯ ಆಯಿತು ಅಂತ
ದೊಡ್ಡ ಅನ್ಯಾಯ ಕುಟುಂಬಕ್ಕೆ. ದೊಡ್ಡ ಅನ್ಯಾಯ ಆಗಿದೆ ಸರ್. ಈ ಅನ್ಯಾಯಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು ಸರ್. ನಮಗೆ BLO ಕೆಲಸ, ನಾವು C ದರ್ಜೆನೂ ಅಲ್ಲ, D ದರ್ಜೆನೂ ಅಲ್ಲ, ನಾವು ಅಸಂಘಟಿತ ವರ್ಗದಲ್ಲಿ ಕೆಲಸ ಮಾಡೋರು ಸರ್. ನಮಗೆ BLO ಕೆಲಸದಿಂದ ಆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೈ ಬಿಡಬೇಕು. ನಾವು ಈ ಕೆಲಸ ಮಾಡಲ್ಲ. ಮಂಜುಳವರು ಇವತ್ತು ಡೆತ್ ಆಗಿದ್ದಾರೆ, ಅವ್ರ ಸಾವಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋ ತನಕ ನಾವು ಬಿಡಲ್ಲ ಸರ್. ನಾವು ಧರಣಿ ಮಾಡೋದಂತೂ ಗ್ಯಾರಂಟಿ ಸರ್. ಇಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರನ್ನ ಬೇಲವಾಗಿ ಬಳಕೆ ಮಾಡ್ಕೊತಿದ್ದಾರೆ. ನಮ್ಮ ಮೇಲೆ ತುಂಬ ಜಾಸ್ತಿ ಒತ್ತಡ ಇದೆ. ಆ ಒತ್ತಡದಿಂದ ಎಲ್ಲ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಈ BLO ಕೆಲಸದಿಂದ ನಮಗೆ ಮುಕ್ತಿ ಕೊಡಬೇಕಂತೇಳಿ ಅವ್ರು ಸ್ಪಷ್ಟವಾಗಿದ್ದಾರೆ. ಮಂಜುಳಾ ಸಾವಾಗಿದೆ, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಕೂಡ ತಮ್ಮ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ವೆ, TV9 ಶಿವಮೊಗ್ಗ.